ಸತತ 10 ವರ್ಷದಿಂದ 9-10 ವರ್ಷ, 1 ವರ್ಷ ಮಾಡಲಿಲ್ಲ ಕರೋನಾ ಸಂದರ್ಭದಲ್ಲಿ ಬಿಟ್ಟರೆ 10 ವರ್ಷದಿಂದ ಇಡೀ ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ವಿ ರಕ್ಷಾಬಂಧನವನ್ನು. ಇವತ್ತು ಸಮಸ್ತ ನಾಡಿನ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಅವ್ರಿಗೆ ಒಳ್ಳೆಯ ಭವಿಷ್ಯ, ಉತ್ತಮವಾದಂಥ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ. ನನಗೆ ನಾವು 5 ಜನ ಅಕ್ಕ ತಂಗಿಯರು, ಒಬ್ಬನೇ ಒಬ್ಬ ಕೊನೆ ತಮ್ಮ. ದೇವರು ನನಗೆ ಭಾಳ ಆಶೀರ್ವಾದ ಮಾಡಿದ್ದಾನೆ. ತಮ್ಮನ ಕೂಡ ಬಂಧನ ಅಂದರೆ ಅಕ್ಕ ತಮ್ಮನ ರಕ್ಷಣೆ ಮಾಡಿದ್ರೆ ತಮ್ಮ ಅಕ್ಕನ ರಕ್ಷಣೆ ಮಾಡ್ತಾಳೆ. ಈ ಹಬ್ಬದ ವಿಶೇಷತೆ ಅದು. ಇಡೀ ಕ್ಷೇತ್ರದ ನನ್ನ ಅಣ್ಣ ತಮ್ಮಂದ್ರ ಜೊತೆ ಇವತ್ತು ತಮ್ಮನ ಜೊತೆ ರಕ್ಷಾಬಂಧನದ ಒಂದು ಹಬ್ಬವನ್ನು ನಿಮ್ಮೆಲ್ಲರ ಜೊತೆ ಆಚರಣೆ ಮಾಡ್ತಾ ಇದ್ದೀನಿ. ಸಚಿವರಾದ ಬಳಿಕ ಇದು ಎರಡನೇ ಬಾರಿಗೆ ಮಾಡ್ತಾ ಇದ್ದೀನಿ. ಬಿಡುವಿಲ್ಲದ ಸಂದರ್ಭ ಅಂತ ಹೇಳ್ಬೋದು, ಆದರೆ ಈ ವಿಶೇಷತೆಯನ್ನು ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಈ ಒಂದು ಪ್ರೀತಿ ವಿಶ್ವಾಸ ಒಂದು ನಮ್ಮ ಸಂಬಂಧಗಳು ಗಟ್ಟಿ ಆಗ್ತವೆ, ಸಂಬಂಧಗಳು ಸಮೃದ್ಧಿ ಆಗ್ತವೆ. ಇಂಥ ಒಂದು ಹಬ್ಬ ಹರಿದಿನ ನಮ್ಮ ಭಾರತ ದೇಶದ ಇತಿಹಾಸ ಸಂಸ್ಕೃತಿಯನ್ನು ಇನ್ನೂ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇದೊಂದು ಸುದೈವ ಅವಕಾಶ. ಸೊ ಈ ಹಬ್ಬವನ್ನು ಆಚರಣೆ ಮಾಡಿ ನನಗೆ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಆಗಿದೆ. ಎಲ್ಲ ಅಣ್ಣ ತಮ್ಮಂದರು ನೀವೇ ನೋಡ್ತಾ ಇದ್ದೀರಾ, ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡಿದ್ದೀನಿ. ಸರತಿ ಸಾಲಿನಲ್ಲಿ ನಿಂತು ಸಮಾಧಾನದಿಂದ. ನನಗೂ ಒಂದು ಆಸೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬರ್ತಾರೆ ಪ್ರತಿಯೊಬ್ಬರಿಗೂ ನಾನೇ ಸ್ವಂತ ರಾಖಿಯನ್ನು ಕಟ್ಟಬೇಕನ್ನುವಂಥ ಆಸೆ. ಸೊ ಕಳೆದ 2.5-3 ಗಂಟೆಯಿಂದ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲರೂ ಸಂತೋಷದಿಂದಿದ್ದಾರೆ. ಭಗವಂತನಲ್ಲಿ ಇಷ್ಟೇ ಕೇಳ್ತೀನಿ, ನಾಡಿನಾದ್ಯಂತ ಒಳ್ಳೆ ಮಳೆ ಬೆಳೆ ಬರ್ತಾ ಇದೆ. ಇದೇ ರೀತಿ ಸಮೃದ್ಧಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ತುಂಬಿ ತುಳುಕ್ಲಿ. ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಒಳ್ಳೆ ಆಯುಷ್ಯ ಕೊಡಲಿ ದೇವರು ಅಂತ ಕೇಳ್ತೀನಿ. ಮೊದಲನೇದಾಗಿ ಸಮಸ್ತ ನಾಡಿನ ಸಹೋದರಿಗೆ ರಕ್ಷಾಬಂಧನದ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ ತುಂಬ ಸಂತೋಷ ಅನ್ನಿಸ್ತಾ ಇದೆ. ನನ್ನ ಸೌಭಾಗ್ಯ ಇಂಥ ಒಬ್ಬ ಅಕ್ಕನನ್ನು ಪಡೆದಿದ್ದಕ್ಕೆ ಆ ಭಗವಂತನಲ್ಲಿ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಇವತ್ತು ನಮ್ಮ ಸಹೋದರಿ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡ್ತಾ, ಅದೇ ರೀತಿ ಕ್ಷೇತ್ರದ ಮಗಳಾಗಿ ಕ್ಷೇತ್ರದ ಜನರ ಸೇವೆಯನ್ನು ಮಾಡ್ತಾ ಅವರು ನಡೆದಿರ್ತಕ್ಕಂಥ ದಾರಿಯನ್ನು ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತತಿ. ಅವರೇ ನಮಗೆ ಸ್ಫೂರ್ತಿ. ನಮ್ಮ ಅಕ್ಕ ಇವತ್ತು ನಮಗೆ ರಾಖಿಯನ್ನು ಕಟ್ಟಿದ್ದಾರೆ. ಯಾವತ್ತೂ ನನ್ನ ಜೀವನದಲ್ಲಿ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡಿತೀನಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಭಾಷೆಯನ್ನು ಕೊಡ್ತಾ ಸಮಸ್ತ ನಾಡಿನ ಎಲ್ಲ ಸಹೋದರಿಯರಿಗೆ ಇನ್ನೊಂದು ಸಾರಿ ರಕ್ಷಾಬಂಧನದ ಶುಭಾಶಯಗಳನ್ನು ಹೇಳ್ತೀನಿ. ಸರ್, ಈಗ ಚಿಕ್ಕವರಿದ್ದಾಗ ನಿಮಗೆ ನಿಮ್ಮೊಬ್ಬರ ಪಾಲಿಗೆ ಅಕ್ಕ ಆಗಿತ್ತು, ಇಡೀ ರಾಜ್ಯದ ಪಾಲಿಗೆ ಅಕ್ಕ ಆಗಿದ್ದಾರೆ. ಸೊ ಆಗಿಂದ ಈಗಿಂದ ನೋಡಿದ್ರೆ ಏನು ಅನ್ಸುತ್ತೆ? ಅದೇ ಹೇಳಿದೆ ಅಲ್ರಿ, ಈಗ ನನಗೆ 5 ಜನ ಅಕ್ಕಂದಿರು, ನಾನು 6ನೇದವನು. ಯಾವತ್ತೂ ಕೂಡ ನಾವು ಈ ರೀತಿ ದಿನಗಳು ಬರ್ತಾವಂತ ಕನಸ್ಕೊಂಡಿರಲಿಲ್ಲ. ಆ ದೇವರ ಆಶೀರ್ವಾದದಿಂದ ಮತ್ತು ಅಕ್ಕ ಅವರು ಪಟ್ಟಂಥ ಒಂದು 25 ವರ್ಷದ ಅವರ ರಾಜಕೀಯ ಜೀವನದ ಸಂಘರ್ಷ, ಯಾವುದೇ ಕಾರಣಕ್ಕೂ ಹೋರಾಟ ಮಾಡಿ ಒಂದು ಛಲದಿಂದ ಅವರು ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ನೋಡಿದರೆ ಹೆಮ್ಮೆ, ನಮಗೆಲ್ಲ ಸ್ಫೂರ್ತಿ. ಇಡೀ ರಾಜ್ಯದ ಮಹಿಳೆಯರಿಗೆ ಅವರು ಒಂದು ದೊಡ್ಡ ಸ್ಫೂರ್ತಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದಲ್ಲ, ನಿಮಗೆ ಸಂತೋಷ ಹೆಮ್ಮೆ ಎಲ್ಲ ಉಕ್ಕಿ ಬರ್ತಾ ಇದೆ. ಇವತ್ತು ಅವರು ರಾಖಿಯನ್ನು ಕಟ್ಟಿದ್ದಾರೆ. ನನ್ನ ಜೀವನ ಪರ್ಯಂತ ಅವ್ರು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವ್ರಿಗೆ ಹೋಗ್ತೀನಿ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.